ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಸಾಕಷ್ಟು ಜನಕ್ಕೆ ಕ್ರಶ್ ಆಗಿದ್ದಂತಹ ಮೋಕ್ಷಿತಾ ಅವರು ತಮ್ಮ ವ್ಯಕ್ತಿತ್ವದಿಂದ, ತಾವು ಆಡುವ ರೀತಿಯಿಂದ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದಂತಹ ಮೋಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಏನು ಮಾಡ್ತಾರೆ, ಯಾವ ಪ್ರಾಜೆಕ್ಟ್ಸ್ಗಳನ್ನು ಕೈಗೆತ್ಕೊಳ್ತಾರೆ, ಸೀರಿಯಲ್ ಮಾಡ್ತಾರಾ, ಸಿನಿಮಾಗಳು ಮಾಡ್ತಾರಾ, ಅಥವಾ ಈ ಇಂಡಸ್ಟ್ರಿನೇ ಸಾಕು ಅಂತ ಹೇಳಿ ಅವರು ಮದುವೆ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಜನಕ್ಕೆ ಕಾಡ್ತಿದೆ. ಈ ಒಂದು ವಿಡಿಯೋದಲ್ಲಿ ಆ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಎಸ್ ಫ್ರೆಂಡ್ಸ್, ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಮೋಕ್ಷಿತಾ ಅವರು ಇನ್ನೂ ಯಾವುದೇ ಪ್ರಾಜೆಕ್ಟ್ಸ್ಗೆ ಕೈ ಹಾಕಿಲ್ಲ. ಜಸ್ಟ್ ಅವರು ಅವರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಅಂದರೆ ತಂದೆ, ತಾಯಿ ಹಾಗೆ ಅವರ ತಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತಿದ್ದಾರೆ. ಅವರ ತಮ್ಮ ಅಂತೂ ಅವರನ್ನು ಮರ್ತೇ ಹೋಗಿದ್ದ. ಆಲ್ಮೋಸ್ಟ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ 3 months ಆಗಿತ್ತು. ಸೊ ಅವರ ತಮ್ಮ ಅವರನ್ನು ಕಂಪ್ಲೀಟಾಗಿ ಮರ್ತೇ ಹೋಗಿದ್ದ. ಸೊ ಅವನ ಆರೈಕೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಗೆ ಪಾರು ಸೀರಿಯಲಲ್ಲಿ ತಮ್ಮನ ಪಾಠ ಮಾಡಿದಂತಹ ಗಣೇಶ್ ಅವರ ಜೊತೆ ಕೂಡ ಇವರು ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿ ದರ್ಶನವನ್ನು ಮಾಡಿಕೊಂಡು ಬಂದಿದ್ದಾರೆ. ಈ ರೀತಿ ತಮ್ಮ ಫ್ಯಾಮಿಲಿಗೆ ಟೈಮನ್ನು ಕೊಟ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಆ್ಯಂಡ್ ಒಂದಿಷ್ಟು ಖಾಸಗಿ ವಾಹಿನಿಗಳಲ್ಲಿ ಇಂಟರ್ವ್ಯೂ ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಆ್ಯಂಡ್ ಅದರಲ್ಲಿ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಮೋಕ್ಷಿತಾ ಅವ್ರನ್ನ ನಾವು ಎಲ್ಲಿ ನೋಡ್ಬೋದು ಅಂತಂದರೆ, ಒಂದು ಬಿಗ್ ಸ್ಕ್ರೀನಲ್ಲಿ ನಾವು ಮೋಕ್ಷಿತಾ ಅವ್ರನ್ನ ಇವಾಗ ನೋಡ್ಬೋದು. ಎಸ್, ಮೋಕ್ಷಿತಾ ಅವರೇ ಹೇಳಿಕೆಯನ್ನು ಕೊಟ್ಟಿರುವ ಹಾಗೆ ಒಂದು ಸಿನಿಮಾದ ಶೂಟಿಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಕೇವಲ 2-3% ಅಷ್ಟು ಶೂಟಿಂಗ್ ಬಾಕಿ ಇದೆ. ಅದನ್ನು ಮುಗಿಸಿದ ತಕ್ಷಣ ಆ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಮೋಕ್ಷಿತಾ ಅವ್ರನ್ನ ಈಗ ಬಿಗ್ ಸ್ಕ್ರೀನಲ್ಲಿ ನೋಡ್ಬೋದು. ಹಾಗೆ ಮತ್ತೊಂದು ಇನ್ಫಾರ್ಮೇಷನನ್ನು ಸಹ ಅವರು ಕೊಟ್ಟಿದ್ದಾರೆ. ಲೈಕ್ ಸೀರಿಯಲ್ಸಲ್ಲಿ ಆ್ಯಕ್ಟ್ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಸಾಕಷ್ಟು ಸಿನಿಮಾಗಳ ಆಫರ್ಸ್ಗಳು ಮೋಕ್ಷಿತಾ ಅವ್ರಿಗೆ ಬರ್ತಿದೆ ಬಿಗ್ ಬಾಸ್ ಮನೆಗೆ ಬಂದ ನಂತರ. ಸೊ ಅದರಲ್ಲಿ ಎಲ್ಲ ಕತೆಗಳನ್ನು ಕೇಳಿ ಅದರಲ್ಲಿ ಇವರ ಕೆರಿಯರ್ ಬಿಲ್ಡ್ ಮಾಡ್ಕೊಡೋದಕ್ಕೆ ಯಾವುದು ಹೆಲ್ಪ್ ಆಗುತ್ತೋ ಆ ಕಥೆನ ಇವರು ಒಪ್ಕೊಂಡು ಆ ಒಂದು ಪ್ರಾಜೆಕ್ಟ್ಸಲ್ಲಿ ಇವರು ಬ್ಯುಸಿ ಆಗ್ತಾರೆ. ಹಾಗೆ ಸೀರಿಯಲ್ಸ್ ಬಗ್ಗೆ ಕೇಳಿದಾಗ ಅವ್ರು ಹೇಳಿದ್ದಾರೆ, ಒಳ್ಳೆ ಪ್ರಾಜೆಕ್ಟ್ ಸಿಕ್ತು ಅಂತಂದರೆ ಸೀರಿಯಲ್ ಆದರೂ ಸರಿ, ಸಿನಿಮಾಗಳಾದರೂ ಸರಿ, ನಾನು ಯಾವ್ದು ಬೇಕಾದರೂ ಮಾಡ್ತೀನಿ, ಸೀರಿಯಲ್ಲೇ ಬೇಕು ಅಥವಾ ಸಿನಿಮಾಗಳೇ ಬೇಕು ಅಂತೆಲ್ಲ ಏನಿಲ್ಲ. ಯಾವುದರಲ್ಲಿ ನನಗೆ ಒಳ್ಳೆ ಪ್ರಾಜೆಕ್ಟ್ ಅಂತ ಅನಿಸುತ್ತೋ ಆ ಒಂದು ಪ್ರಾಜೆಕ್ಟಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಅವರ ಮದುವೆ ವಿಚಾರ ಕೇಳಿದಾಗೂ ಸಹ ಅವ್ರು ಹೇಳಿರೋದೊಂದೇ, ಈಗ ಸದ್ಯಕ್ಕೆ ಮದುವೆ ಆಗಲಿಕ್ಕೆ ನನಗೆ ಟೈಮ್ ಇಲ್ಲ, ಸಾಕಷ್ಟು ಪ್ರಾಜೆಕ್ಟ್ಸ್ಗಳಲ್ಲಿ ನಾನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ. ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಸಹ ನನ್ನ ಹತ್ರ ಬರ್ತಿದೆ ಇವಾಗ. ಸೊ ಆ ಪ್ರಾಜೆಕ್ಟ್ಸ್ಗಳಲ್ಲೆಲ್ಲ ಕೆಲಸ ಮಾಡಿ ನನ್ನ ಕೆರಿಯರನ್ನು ನಾನು ಬಿಲ್ಡ್ ಮಾಡಿಕೊಂಡು ಒಂದು ಹಂತಕ್ಕೆ ನಾನು ಬೆಳೆದ ಮೇಲೆ, ಲೈಫ್ ಸೆಟಲ್ ಆದಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಮೋಕ್ಷಿತಾ ಅವರು ಹೇಳಿದ್ದಾರೆ. ಸೊ ಈಗ ನಾವು ಮೋಕ್ಷಿತಾ ಅವ್ರನ್ನ ಇನ್ನೇನು 2-3 ತಿಂಗಳಲ್ಲಿ ಒಂದು ಬಿಗ್ ಸ್ಕ್ರೀನ್ ಮೇಲೆ ನೋಡ್ಬೋದು. ಅವರೇ ಹೇಳಿರುವ ಪ್ರಕಾರ ಜಸ್ಟ್ ಇನ್ನು 2-3% ಶೂಟಿಂಗ್ ಬಾಕಿ ಇರೋದ್ರಿಂದ ಅದನ್ನು ಮುಗಿಸಿದ ತಕ್ಷಣ ನಾವು ಮೋಕ್ಷಿತಾ ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡ್ಬೋದು. ಆ್ಯಂಡ್ ಆ ಒಂದು ಸಿನಿಮಾ ಬಗ್ಗೆ ಕೂಡ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಕನ್ನಡ ಹಾಗೂ ತೆಲುಗುನಲ್ಲಿ ರಿಲೀಸ್ ಆಗುತ್ತೆ. ಆ ಒಂದು ಸಿನಿಮಾದಲ್ಲಿ ಮೋಕ್ಷಿತಾ ಅವರು ಕಪ್ಪು ಹುಡುಗಿಯ ಪಾತ್ರವನ್ನು ಮಾಡಿದ್ದಾರಂತೆ. ಅದರಲ್ಲಿ ಅವರು ಕಪ್ಪು ಕಾಣಿಸ್ತಾರೆ. ಸೊ ಅಲ್ಲಿಂದ ಒಂದು ಕತೆ ಶುರುವಾಗಿ ಹೇಗೆ ನಡೆಯುತ್ತೆ, ಒಂದು ಕಪ್ಪು ಹುಡುಗಿಯ ಜೀವನದಲ್ಲಿ ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಆ ಒಂದು ಸಿನಿಮಾದ ಸ್ಟೋರಿ ಆಗಿರುತ್ತೆ. ಸೊ ಯಾರೆಲ್ಲ ಮೋಕ್ಷಿತಾ ಅವರ ಅಭಿಮಾನಿಗಳು ಮೋಕ್ಷಿತಾ ಅವ್ರಿಗೋಸ್ಕರ ಕಾಯ್ತಿದ್ರೋ ಅವರಿಗೆಲ್ಲ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಮೋಕ್ಷಿತಾ ಅವ್ರನ್ನ ಈಗ ಅವರು ಸದ್ಯಕ್ಕೆ ಬಿಗ್ ಸ್ಕ್ರೀನಲ್ಲಿ ಆದಷ್ಟು ಬೇಗ ನೋಡ್ಬೋದು. ಆ್ಯಂಡ್ ನಾವೆಲ್ಲರೂ ಈಗ ಮೋಕ್ಷಿತಾ ಅವ್ರನ್ನ ಬಿಗ್ ಬಾಸಲ್ಲಿ ನೋಡಿರುವ ಆಧಾರದ ಮೇಲೆ ಹೇಳೋದಾದರೆ, ಮೋಕ್ಷಿತಾ ಅವರು ತುಂಬ ಒಳ್ಳೆ ವ್ಯಕ್ತಿತ್ವ ಇರುವಂತಹ ಹುಡುಗಿ. ಸೊ ಅವ್ರಿಗೆ ಒಳ್ಳೆಯ ಯಶಸ್ಸು ಸಿಕ್ಕಲಿ ಲೈಫಲ್ಲಿ, ಇನ್ನೂ ಸಾಕಷ್ಟು ಒಳ್ಳೆ ಪ್ರಾಜೆಕ್ಟ್ಸ್ ಅವ್ರಿಗೆ ಸಿಕ್ಕಲಿ. ಆ್ಯಂಡ್ ಒಳ್ಳೆ ಪ್ರಾಜೆಕ್ಟ್ಸ್ನ ಮಾಡುವಂತೆ ಆಗಲಿ, ಸಾಕಷ್ಟು ಯಶಸ್ಸನ್ನು ಕಾಣಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಮೋಕ್ಷಿತಾ ಅವರ ಫ್ಯಾನ್ಸ್ ಇದ್ದೀರಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.